ಜಾನುವಾರು ಸಾಕಾಣಿಕೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಒಂದಕ್ಕೊಂದು ಪೂರಕವಾದ ಈ ಚಟುವಟಿಕೆಗಳಲ್ಲಿ ಮೇವಿನ ಕೃಷಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಜಾನುವಾರುಗಳ ಆರೋಗ್ಯ ಹಾಗೂ ಉತ್ಪಾದಕತೆ ಇವುಗಳಿಗೆ ಪೂರೈಸುವ ಮೇವಿನ ಗುಣಮಟ್ಟದ ಮೇಲೆ ಅವಲಂಬಿತ. ಕೃಷಿ ಮತ್ತು ಆಹಾರ ಉತ್ಪಾದನಾ ಕಾರ್ಯಗಳಲ್ಲಿ ಜಾನುವಾರುಗಳ ಪಾತ್ರ ಬಹಳ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಜಾನುವಾರುಗಳ ನಿರ್ವಹಣೆ ಮತ್ತು ಅವುಗಳ ಆರೋಗ್ಯ ಕಾಪಾಡಲು ಉತ್ತಮ ಗುಣಮಟ್ಟದ ಮೇವಿನ ಅವಶ್ಯಕತೆ ತುಂಬ ಇದೆ. ಉತ್ತಮ ಮೇವು ಪೂರೈಸದಿದ್ದರೆ ಜಾನುವಾರುಗಳಿಗೆ ಹೈನು ಉತ್ಪನ್ನ ಕುಂಠಿತವಾಗುವುದಲ್ಲದೆ ಅವುಗಳ ಆರೋಗ್ಯ ಕೂಡ ಹದಗೆಡುತ್ತದೆ. ಇಂಥ ಒಂದು ಸಮಯದಲ್ಲಿ ಅವುಗಳ ಆರೋಗ್ಯ ಮತ್ತು ಉತ್ತಮ ಇಳುವರಿ ಹೆಚ್ಚಿಸಲು ಈ ರೀತಿ ಉತ್ತಮ ಮೇವಿನ ಬೆಳೆಗಳನ್ನು ಹೆಚ್ಚು ಬೆಳೆಯುವುದರಿಂದ ಒಳ್ಳೆಯ ಇಳುವರಿಯನ್ನು ನಾವು ಪಡೆಯಬಹುದು. ಸಾಂಪ್ರದಾಯಿಕವಾಗಿ ಕೃಷಿಕರು ಕಟಾವು ನಂತರದ ಬೆಳೆ ಉಳಿಕೆಗಳನ್ನು ಪಶು ಆಹಾರವಾಗಿ ಬಳಸುತ್ತಿದ್ದು, ಇವುಗಳಲ್ಲಿಯ ಪೋಷಕಾಂಶದ ಕೊರತೆಯಿಂದ ಜಾನುವಾರುಗಳ ಆರೋಗ್ಯ ಹಾಗೂ ಇಳುವರಿ ಕುಂಠಿತವಾಗುತ್ತಿದೆ. ಸದ್ಯ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ರೈತರು ಸಾಮಾನ್ಯವಾಗಿ ಉಳಿಕೆ ಮೇವುಗಳಿಂದ, ಕೃಷಿ ಉತ್ಪನ್ನಗಳಿಂದ ಬರ್ತಕ್ಕಂಥ ಉಳಿಕೆ ಮೇವುಗಳನ್ನು ಅಂದರೆ ರಾಗಿ ಹುಲ್ಲು, ಭತ್ತದ ಹುಲ್ಲು, ಜೋಳದ ಕಡ್ಡಿ, ಗೋಧಿ ಹುಲ್ಲು ಇತ್ಯಾದಿ ಬೆಳೆಗಳ ಬಂದಂಥ ಉಳಿಕೆ ಮೇವುಗಳನ್ನು ಜಾನುವಾರುಗಳಿಗೆ ಮೇವುಗಳನ್ನಾಗಿ ಕೊಡುತ್ತಾರೆ. ಇಂಥ ಮೇವುಗಳಲ್ಲಿ ಉತ್ತಮ ಸಸಾರಜನಕ ಮತ್ತು ಅಂಶಗಳು ತುಂಬ ಕಡಿಮೆ ಮತ್ತು ಇವು ಜಾನುವಾರುಗಳಿಗೆ ಮೇವಾಗಿ ಕೊಡುವುದರಿಂದ ಹಾಲು ಇಳುವರಿ ಕುಂಠಿತವಾಗುವುದಲ್ಲದೆ ಅವುಗಳ ಆರೋಗ್ಯ ತೀರಾ ಹದಗೆಡುತ್ತದೆ. ಆದ್ದರಿಂದ ನಾವು ಉತ್ತಮ ಮೇವಿನ ಸಮರ್ಪಕ ಬಳಕೆ ಮತ್ತು ಅವುಗಳ ನಿರ್ವಹಣೆ ಹೆಚ್ಚಿದಲ್ಲಿ ಹೆಚ್ಚು ಮೇವಿನ ಇಳುವರಿಯನ್ನು ನಾವು ಪಡೆಯಬಹುದು. ಹಸಿರು ಮೇವು ಪೂರೈಕೆಯಿಂದ ಈ ಸಮಸ್ಯೆಗಳಿಂದ ಹೊರಬಂದು ಹೆಚ್ಚಿನ ಆದಾಯವನ್ನು ಪಡೆಯಬಹುದಾಗಿದೆ. ಹಾಲು ಕೊಡುವ ರಾಸುಗಳಿಗೆ ಹಸಿರು ಮೇವನ್ನು ಪೂರೈಸುವುದರಿಂದ ಕೈ ತಿಂಡಿ ಒದಗಿಸದೆಯೇ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ಈ ರೀತಿ ಬೆಳೆದ ಮೇವುಗಳನ್ನು ನಾವು ಜಾನುವಾರುಗಳಿಗೆ ಯಥೇಚ್ಛವಾಗಿ ಪೂರೈಸುವುದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಹಾಲಿನ ಇಳುವರಿಯನ್ನು ಕನಿಷ್ಠ ನಾವು 5ರಿಂದ 6 ಲೀಟರ್ ಹಾಲು ಕೊಡತಕ್ಕಂಥ ಹಸುಗಳಿಗೆ ಕೈ ತಿಂಡಿ ಇಲ್ಲದೆ ನಾವು ಹಾಲನ್ನು ಪಡೆಯಬಹುದು. ಆಮೇಲೆ ಗರಿಷ್ಠವಾಗಿ 10 ಲೀಟರ್ ಕೊಡುವಂಥ ಹಸುಗಳಿಗೆ ಕೂಡ ನಾವು ಕೈ ತಿಂಡಿ ಇಲ್ಲದೆ ಇಂಥ ಮೇವುಗಳನ್ನು ಪೂರೈಸಿ ನಾವು ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಹೈನುಗಾರಿಕೆಯನ್ನು ನಾವು ಪಡೆಯಬಹುದು. ಮೇವಿನ ಬೆಳೆಗಳಲ್ಲಿ ಹಲವು ವಿಧಗಳಿದ್ದು, ಏಕದಳ ಮೇವಿನ ಬೆಳೆಗಳನ್ನು ಕಡಿಮೆ ಖರ್ಚಿನಲ್ಲಿ ವರ್ಷದ ಎಲ್ಲಾ ಕಾಲಗಳಲ್ಲಿಯೂ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ಮೇವಿನ ಬೆಳೆಗಳನ್ನು ಏಕದಳ ಮತ್ತು ದ್ವಿದಳ ಮೇವುಗಳನ್ನಾಗಿ ವಿಂಗಡಿಸಬಹುದು. ಏಕದಳ ಮೇವುಗಳಲ್ಲಿ ಹೆಚ್ಚು ಇಳುವರಿ ಪಡೆಯಬಹುದು, ಆದರೆ ಕಡಿಮೆ ಸಸಾರಜನಕ ಮತ್ತು ರಂಜಕ ಅಲ್ಲದೆ ಖನಿಜಾಂಶಗಳು ಇದರಲ್ಲಿ ಇರುತ್ತವೆ. ಆದರೆ ದ್ವಿದಳ ಮೇವುಗಳು ಕಡಿಮೆ ಇಳುವರಿ ಕೊಡುತ್ತವೆ, ಆದರೆ ಹೆಚ್ಚು ಖನಿಜಾಂಶಗಳು ಮತ್ತು ಸಸಾರಜನಕವನ್ನು ಇದರಿಂದ ನಾವು ಪಡೆಯಬಹುದು. ಅಲ್ಲದೆ ಇದರೊಟ್ಟಿಗೆ ಗಂಧಕ ಮತ್ತು ರಂಜಕ ಕೂಡ ಇದರಲ್ಲಿ ಜಾಸ್ತಿ ಅಂಶಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ನಾವು ಏಕದಳ ಮತ್ತು ದ್ವಿದಳ ಮೇವುಗಳನ್ನು ಬೆರೆಸಿ ಕೊಡುವುದರಿಂದ ಒಂದು ಸಮತೋಲನ ಆಹಾರವಾಗಿ ಪರಿಣಮಿಸುತ್ತದೆ. ಏಕದಳ ಮೇವಿನ ಬೆಳೆಗಳ ಕೃಷಿಯಲ್ಲಿ ಸೂಕ್ತ ತಳಿಗಳ ಆಯ್ಕೆ, ಬೇಸಾಯ ಕ್ರಮಗಳ ಅಳವಡಿಕೆಯಿಂದ ಅಧಿಕ ಹಾಗೂ ನಿರಂತರ ಇಳುವರಿಯನ್ನು ಪಡೆಯಬಹುದಾಗಿದೆ. ಏಕದಳ ಮೇವುಗಳನ್ನು ಪುನಃ ನಾವು ವಾರ್ಷಿಕ ಮತ್ತು ಬಹುವಾರ್ಷಿಕ ಮೇವುಗಳನ್ನಾಗಿ ವಿಂಗಡಿಸಬಹುದು. ವಾರ್ಷಿಕ ಮೇವುಗಳಲ್ಲಿ ವಾರ್ಷಿಕ ಮೇವುಗಳೆಂದರೆ ಸೌತ್ ಆಫ್ರಿಕನ್ ಟಾಲ್, ಮುಸುಕಿನ ಜೋಳ ಹಾಗೂ ಹಳದಿ ಮುಸುಕಿನ ಜೋಳ, ಮಾಮೂಲಿ ಕಾಳಿಗೋಸ್ಕರ ಬೆಳೆಯತಕ್ಕಂಥ ಮುಸುಕಿನ ಜೋಳ ಮತ್ತು ಜೋಳ, ಓಟ್ಸ್ ಹಾಗೂ ರಾಗಿ ಇತ್ಯಾದಿ ಇವುಗಳನ್ನು ಏಕದಳ ಮೇವುಗಳನ್ನಾಗಿ ಪರಿವರ್ತಿಸಬಹುದು. ಈಗ ನಾವು ಉದಾಹರಣೆಗೆ ಏಕದಳ ಮುಸುಕಿನ ಜೋಳ, ಸೌತ್ ಆಫ್ರಿಕನ್ ಟಾಲ್ ಮೇಜ್, ಇದು ಮೇವಿಗೋಸ್ಕರ ಬೆಳೆತಕ್ಕಂಥ ಬೆಳೆ. ಇದು ಒಮ್ಮೆ ನಾವು ಬಿತ್ತಿದರೆ 70ರಿಂದ 75 ದಿವಸಕ್ಕೆ ನಮಗೆ ಕಟಾವಿಗೆ ಬರುತ್ತದೆ. ಇದು ಸರಾಸರಿ ಎಕರೆಗೆ 18ರಿಂದ 20 kg ಎರಚುವ ಕ್ರಮದಲ್ಲಿ ಬೀಜ ಬೇಕಾಗುತ್ತೆ. ಆಮೇಲೆ ಕೂರಿಗೆ ಬಿತ್ತನೆ ಮಾಡಿದರೆ 10ರಿಂದ 12 kg ಕೂರಿಗೆ ಬಿತ್ತನೆಗೆ ಬೇಕಾಗುತ್ತದೆ. ಇದನ್ನು ಕಟಾವು ನಾವು ಈಗಾಗಲೇ ಹೇಳಿದಾಗೆ 70ರಿಂದ 90 ದಿವಸವರೆಗೂ ಮಾಡಬಹುದು. ಅದಲ್ಲದೆ ನೀರಾವರಿ ಪ್ರದೇಶದಲ್ಲಿ ಇದನ್ನು ವರ್ಷ ಪೂರ್ತಿಯಲ್ಲಿ ನಾವು ಬೆಳೆಯಬಹುದು. ಮಳೆಯಾಶ್ರಿತ ಒಂದು ಪ್ರದೇಶದಲ್ಲಿ ಮುಂಗಾರು ಬೆಳೆಯನ್ನಾಗಿ ಬೆಳೆಯುವುದು ಸೂಕ್ತ. ಇದರಿಂದ ಇಳುವರಿಯನ್ನು ನಾವು 25ರಿಂದ 30 ಟನ್ನಷ್ಟು ನೀರಾವರಿ ಪ್ರದೇಶದಲ್ಲಿ ಬೆಳೆಯಬಹುದು. ಅಲ್ಲದೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಇದನ್ನು 15ರಿಂದ 20 ಟನ್ನಷ್ಟು ನಾವು ಮೇವಿನ ಇಳುವರಿಯನ್ನು ಪಡೆಯಬಹುದು. ಇದರ ಜೊತೆಗೆ ನಾವು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಆಯಿತು, ದೇಶದಲ್ಲಿ ಆಯಿತು, ಹಳದಿ ಮೆಕ್ಕೆಜೋಳ
ಇದನ್ನು ನಾವು ಕಾಳಿಗಾಗಿ ಬೆಳೆಯತಕ್ಕಂಥ ಒಂದು ಕ್ರಮ ರೂಢಿಯಲ್ಲಿದೆ. ಆದರೆ ಸಣ್ಣ ಒಂದು ಪರಿವರ್ತನೆ ಮಾಡಿದರೆ ಬೆಳೆ ಬಂದ ಕೂಡಲೇ ಇನ್ನೂ ಹಸಿರಾಗಿ ಅದರ ದಂಟು ಇರುತ್ತದೆ, ಅದರ ಜೊತೆಗೆ ಎಲೆಗಳು ಕೂಡ ಹಸಿರಾಗಿರುತ್ತದೆ. ಇದನ್ನು ಕಾಳು ತೆಗೆದ ಕೂಡಲೇ ಅಥವಾ ತೆನೆ ತೆಗೆದ ಕೂಡಲೇ ಇನ್ನು ಹಸಿರಾಗಿರ್ತಕ್ಕಂಥ ಮೇವನ್ನು ನಾವು ರಸಮೇವನ್ನಾಗಿ ಪರಿವರ್ತಿಸಿದರೆ ಇದು ಕೂಡ ನಾವು ಒಳ್ಳೆ ಮೇವನ್ನಾಗಿ ಜಾನುವಾರುಗಳಿಗೆ ಕಡಿಮೆ ಖರ್ಚಿನಲ್ಲಿ ಪೂರೈಸೋದು ಒಂದು ಸಂದೇಹವಿಲ್ಲ. ಇದನ್ನು ಕೂಡ ನಾವು ಬಿತ್ತನೆ ಮಾಡುವಾಗ 10ರಿಂದ 15 kg ಕೂರಿಗೆ ಬಿತ್ತನೆಗೆ ಬೇಕಾಗಬಹುದು. ಇದನ್ನು ವರ್ಷದ ಯಾವ ಸಮಯದಲ್ಲಾದರೂ ನೀರಾವರಿ ಆಶ್ರಯದಲ್ಲಿ ಬೆಳೆಯಬಹುದು. ಮಳೆ ಆಶ್ರಿತದಲ್ಲಿ ಮುಂಗಾರು ಬೆಳೆಯನ್ನಾಗಿ ಬೆಳೆಯುವುದು ಸೂಕ್ತ. ಇದರಿಂದ ಇಳುವರಿ ನಮಗೆ 8ರಿಂದ 10 ಟನ್ನಷ್ಟು ಇಳುವರಿ ಪಡೆಯಬಹುದು. ಇನ್ನುಳಿದ ಏಕದಳ ಮೇವಿನ ಬೆಳೆಗಳೆಂದರೆ ಸಾಮಾನ್ಯವಾಗಿ ಬೆಳೆಯತಕ್ಕಂಥ ಜೋಳ. ಇದರಲ್ಲಿ ಎಂಪಿ ಚಾರಿ ಮತ್ತು ಇಬ್ಬನಿ ಜೋಳ ಅಂತ ನಾವು ಸಾಮಾನ್ಯವಾಗಿ ಕರೆಯುತ್ತೇವೆ. ಇದನ್ನು ಕೂಡ ನಾವು ವರ್ಷದಲ್ಲಿ ಯಾವುದೇ ಕಾಲದಲ್ಲಿ ಬೆಳೆಯಬಹುದು. ಆದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಮುಂಗಾರು ಬೆಳೆಯನ್ನಾಗಿ ಬೆಳೆಯುವುದು ತುಂಬ ಸೂಕ್ತ. ಇದು ಕೂಡ ನಮಗೆ ಬಿತ್ತನೆಗೆ ಬೇಕಾಗತಕ್ಕಂಥ ಬೀಜ ಕೂರಿಗೆ ಬಿತ್ತನೆಗೆ 10ರಿಂದ 12 kg ಬೇಕಾಗಬಹುದು. ಸುಮಾರು 10ರಿಂದ 12 ಟನ್ನಷ್ಟು ಇಳುವರಿಯನ್ನು ನಾವು ಪಡೆಯಬಹುದು. ಅದಲ್ಲದೆ ಇದರಿಂದ ಮೊದಲನೇ ಬಾರಿ ಸುಮಾರು 60ರಿಂದ 70 ದಿವಸಕ್ಕೆ ಕಟಾವಿಗೆ ಬರುತ್ತದೆ, ಅಥವಾ 50% ಹೂ ಬಂದಾಗ ಇದನ್ನು ಕಟಾವಣೆ ಮಾಡಬಹುದು. ಕಾರಣ ಇದರಲ್ಲಿ ಹೈಡ್ರೋಜನ್ ಸೈನೈಡ್ ಎಂಬ ಪದಾರ್ಥ ಒಂದು ವಿಷಕಾರಕ ಇರುವುದರಿಂದ ಅಂದರೆ ಹೂ ಬಿಡೋಕ್ಕಿಂತ ಮುಂಚೆ ಕಟಾವಣೆ ಮಾಡುವುದು ಸೂಕ್ತವಲ್ಲ. ಆದ ಕಾರಣ ಕನಿಷ್ಠ 50ರಿಂದ 60ರಷ್ಟು ಹೂ ಬಂದ ನಂತರ ಇದನ್ನು ಕಟಾವಣೆ ಮಾಡುವುದು ಸೂಕ್ತ. ಒಮ್ಮೆ ಕಟಾವು ಮಾಡಿದ ನಂತರ ಮಳೆಯಾಶ್ರಿತ ಅಥವಾ ನೀರಿನ ಪ್ರಮಾಣ ಮತ್ತೊಮ್ಮೆ ಒದಗಿಸಿದಲ್ಲಿ ಇದು ಮತ್ತೆ ಕೂಳೆ ಆಡುತ್ತದೆ. ಇದೇ ರೀತಿ ವರ್ಷದಲ್ಲಿ ನಾವು 2ರಿಂದ 3 ಬಾರಿ ಪ್ರತಿ 60ರಿಂದ 70 ದಿವಸಕ್ಕೆ ಕಟಾವಣೆ ಮಾಡ್ತಾ ಹೋಗ್ಬೋದು. ಇದರ ನಂತರ ಸಜ್ಜೆ ಜೋಳ ಇದನ್ನು ಕೂಡ ನಾವು ಮಲ್ಟಿಕಟ್ ಅಂತ ಹೇಳ್ತೀವಿ. ಮಲ್ಟಿಕಟ್ ಸಜ್ಜೆ ಒಮ್ಮೆ ಬೆಳೆ ಹಾಕಿದ ನಂತರ ಮೊದಲೇ ಬಾರಿ ಕಟಾವಣೆಗೆ 60ರಿಂದ 70 ದಿವಸಕ್ಕೆ ಕಟಾವಣೆಗೆ ಬರುತ್ತೆ. ತದನಂತರ ಸುಮಾರು 50ರಿಂದ 60 ದಿವಸಕ್ಕೆ ಪ್ರತಿ ಕಟಾವಣೆ ಮಾಡ್ತಾ ಹೋಗ್ಬೋದು. ಇದೇ ರೀತಿ ವರ್ಷದಲ್ಲಿ 6ರಿಂದ 7 ಕಟಿಂಗ್ಸ್ ನಮಗೆ ಬೆಳೆ ಬರುತ್ತದೆ. ಇದರಿಂದ ನಾವು 25 ಟನ್ನಷ್ಟು ಬೆಳೆಯನ್ನು ಬೆಳೆಯಬಹುದು. ಇದಕ್ಕೆ ಬೀಜ ಬಿತ್ತನೆಗೆ ಬೇಕಾಗ್ತಕ್ಕಂಥ ಬೀಜ 4 kg ಎಕರೆಗೆ. ನಂತರ ಓಟ್ಸ್ನಲ್ಲಿ 2 ಬೆಳೆಗಳುಂಟು. ಒಮ್ಮೆ ಬೆಳೆದ ತಕ್ಷಣ ಕೂಡಲೇ ತೆಗೆಯೋದು, ಅಂದರೆ 3 ತಿಂಗಳ ನಂತರ ಇದನ್ನು ಮೇವಿಗಾಗಿ ಕಟಾವಣೆ ಮಾಡುವುದು. ಇನ್ನೊಂದು ಓಟ್ಸ್ ಅಂತಂದರೆ ಮಲ್ಟಿಕಟ್ ಓಟ್ಸ್. ಒಮ್ಮೆ ಬೆಳೆದ ನಂತರ 3ರಿಂದ 6 ಬಾರಿ ನಾವು ಕಟಾವಣೆ ಮಾಡ್ತಾ ಹೋಗ್ಬೋದು, ಪ್ರತಿ 60ರಿಂದ 70 ದಿವಸಕ್ಕೊಮ್ಮೆ. ಓಟ್ಸ್ನಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಗುಣ ಅಂತಂದರೆ ಜಾನುವಾರುಗಳಿಗೆ ಇದು ಯಥೇಚ್ಛವಾಗಿ ಅಂದರೆ ಸುಲಭವಾಗಿ ಪಚನವನ್ನು ಆಗ್ಬೋದು. ಅದಲ್ಲದೆ ಇದರಲ್ಲಿ ಸಸಾರಜನಕ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತದೆ. ಈ ರೀತಿ ಬೆಳೆದ ಈ ಏಕದಳ ಮೇವಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಶಕ್ತಿಯುತ ಒಂದು ಗುಣ ಇವುಗಳಲ್ಲಿ ಇದೆ. ಈ ರೀತಿ ಓಟ್ಸ್ ಮತ್ತು ಮಲ್ಟಿಕಟ್ ಮತ್ತು ಸಿಂಗಲ್ ಕಟ್ ಅಂತ 2 ರೀತಿ ಪ್ರಮಾಣದಲ್ಲಿ ಇದು ನೀರಾವರಿ ಆಶ್ರಯದಲ್ಲಿ ವರ್ಷ ಪೂರ್ತಿ ಬೆಳೆಯಬಹುದು. ಆದರೆ ಯಥೇಚ್ಛವಾಗಿ ಇದನ್ನು ವಿಂಟರ್ ಸೀಸನ್ ಅಂದರೆ ಚಳಿಗಾಲದಲ್ಲಿ ಮಾತ್ರ ಬೆಳೆಯುವುದು ತುಂಬ ಸೂಕ್ತ. ಓಟ್ಸ್ ಬೀಜ 25ರಿಂದ 35 kg 1 ಎಕರೆಗೆ ಬೇಕಾಗುತ್ತದೆ. ಇದನ್ನು 70ರಿಂದ 90 ದಿವಸಕ್ಕೆ ಒಮ್ಮೆ ಮೊದಲನೇ ಬಾರಿ ಕಟಿಂಗ್ ಬರುತ್ತೆ. ಪ್ರತಿ 60 ದಿವಸಕ್ಕೆ ನಂತರ ಕಟಿಂಗ್ ಮಾಡ್ತಾ ಹೋಗ್ಬೋದು. ಇದರಿಂದ ನಮಗೆ 10ರಿಂದ 15 ಟನ್ನಷ್ಟು ಇಳುವರಿಯನ್ನು ನಾವು ಪಡೆಯಬಹುದು. ಮಳೆಯಾಶ್ರಿತ ಪ್ರದೇಶದಲ್ಲಿ 5ರಿಂದ 6 ಟನ್ನಷ್ಟು ಇಳುವರಿಯನ್ನು ಪಡೆಯಬಹುದು. ಇದರೊಂದಿಗೆ ಜೊತೆಗೆ ರಾಗಿ ಮತ್ತು ಇತರೆ ಮೇವುಗಳನ್ನು ಕೂಡ ನಾವು ಏಕದಳ ವಾರ್ಷಿಕ ಮೇವುಗಳನ್ನಾಗಿ ಜಾನುವಾರುಗಳಿಗೆ ಉಪಯೋಗಿಸಬಹುದು. ಇವುಗಳನ್ನು ಜಾನುವಾರುಗಳಿಗೆ ನೇರವಾಗಿ ಪೂರೈಸುವುದಲ್ಲದೆ ರಸಮೇವಾಗಿ ಪರಿವರ್ತಿಸಿ ಎಲ್ಲ ಕಾಲಗಳಲ್ಲಿಯೂ ಒದಗಿಸಬಹುದಾಗಿದೆ. ಅತಿ ಹೆಚ್ಚಾಗಿ ಬೆಳೆದಂಥ ಮೇವನ್ನು ನಾವು ರಸಮೇವನ್ನಾಗಿ ಶೇಖರಣೆ ಮಾಡಿ ಇದನ್ನು ಬರಗಾಲ ಅಥವಾ ನಮಗೆ ಬೇಸಿಗೆ ಕಾಲದಲ್ಲಿ ಹಸುಗಳಿಗೆ ಕೊಡಲು ಹಸಿರು ಮೇವಾಗಿ ಉಪಯೋಗಿಸಬಹುದು. ಒಟ್ಟಾರೆ ಕೃಷಿಕರು ಜಾನುವಾರು ಸಾಕಾಣಿಕೆಯ ಜೊತೆಯಲ್ಲಿ ಏಕದಳ ವಾರ್ಷಿಕ ಮೇವಿನ ಕೃಷಿಯನ್ನು ಕೈಗೊಂಡಿದ್ದೇ ಆದರೆ ನಿರಂತರವಾಗಿ ಜಾನುವಾರುಗಳ ಆರೋಗ್ಯ ಕಾಪಾಡುವ ಮೂಲಕ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ. ನಾವು ಏಕದಳ ಮತ್ತು ದ್ವಿದಳ ಮೇವುಗಳನ್ನು ಏಕದಳ ಸುಮಾರು 3 ಭಾಗದಷ್ಟು 1 ಭಾಗದಷ್ಟು ದ್ವಿದಳ ಮೇವನ್ನು ಬೆರೆಸಿ ಕೊಡುವುದರಿಂದ ಒಂದು ಸಮತೋಲನ ಆಹಾರವಾಗಿ ಪರಿಣಮಿಸುತ್ತದೆ. ಇದನ್ನು ಕೊಟ್ಟರೆ ಜಾನುವಾರುಗಳಿಗೆ ಸದ್ಯ ಏರುತ್ತಿರುವ ದ್ವಿದಳ ಧಾನ್ಯಗಳ ಬೆಲೆಗೆ ನಾವು ಇದನ್ನು ಕಡಿಮೆ ಖರ್ಚಿನಲ್ಲಿ ಪೂರೈಸಿ ರಾಸುಗಳಿಂದ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು.
ವರ್ಷಪೂರ್ತಿ ಕಷ್ಟಪಟ್ಟು ಕೃಷಿ ಕಾರ್ಯದಲ್ಲಿ ತೊಡಗುವ ರೈತರು ಬೆಳೆ ಮಾರುಕಟ್ಟೆಗೆ ತಲುಪಿಸುವ ವೇಳೆ ಅನೇಕ ಬಾರಿ ಬೆಲೆ ಕುಸಿತದಿಂದ ಸಂಕಷ್ಟಕ್ಕೀಡಾಗುತ್ತಾರೆ. ಹಾಗಾಗಿ ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಮಿಶ್ರ ಬೆಳೆಗಳನ್ನು ಬೆಳೆದು ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳುವುದು ಸೂಕ್ತ. ಹೀಗೆ ಶೇಂಗಾ ಜೊತೆಗೆ ಎಳ್ಳು, ನೆವಣೆ, ಹೆಸರು, ಅಲಸಂದೆ ಮುಂತಾದ ಬೆಳೆ ಬೆಳೆದು ಯಶಸ್ವಿಯಾಗಿದ್ದಾರೆ ಧಾರವಾಡ ಜಿಲ್ಲೆಯ ಮಡಿವಾಳ ಗ್ರಾಮದ ರೈತ ಮಹಿಳೆ ಶಾರದಾ ಬಂಡಿವಾಡವರು. ನಮ್ದು ಒಟ್ಟು 8 ಎಕರೆ ಜಮೀನು ಐತಿ. ಅದರಲ್ಲಿ ಎಲ್ಲ ಥರದ ಬೆಳೆನೂ ಬೆಳಿತೇವೆ ರೀ. ಅದ್ರ 3 ಎಕರೆ ನೀರಾವರಿ ಮಾಡ್ತೇವೆ ರೀ. ಅದ್ರಾಗ ಹುಲ್ಲು, ಶೇಂಗಾ, ಮೆಣಸಿನ್ಕಾಯಿ, ಎಳ್ಳು, ಹತ್ತಿ, ಎಲ್ಲ ಥರ ಗೊಂಜಾಳ ಎಲ್ಲ ಮಾಡ್ತೇವೆ ರೀ. ಅದ್ರಾಗ ಮನೆಯಲ್ಲಿ ಹುಲ್ಲಿನಿಂದ ಮನೆಯಲ್ಲಿ ಹಸು ಸಾಕೇವಿ. 2 ಆಕಳು, 2 ಕರು, 2 ಎತ್ತು ಅದಾವೆ ರೀ. ಅದಕ್ಕೆ ಹುಲ್ಲು ಹಾಕಿ ಇದು ಮಾಡ್ತೀವಿ. ಹೊಟ್ಟು ಮೇವು ಎಲ್ಲ ಮನೆಯಲ್ಲಿ ಮನೆ ಊಟ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಅದರಿಂದ ಹೈನದ್ದೆಲ್ಲ ನಮ್ಗೆ ಅನುಕೂಲ ಆಕೈತೆ ರೀ ಅವಕ್ಕೆ ಹೊಟ್ಟಿಗೆ ಹಾಕಕ್ಕೆ. ಶೇಂಗಾದಲ್ಲಿ ಅಂತರ ಬೆಳೆಯಾಗಿ ಇದು ನವಣಿ, ಗುರೆಳ್ಳು ಮತ್ತು ಹೆಸರು ಅಲ್ಲೇ ಒಂದೊಂದು ಹೆಸರು ಹಾಕೀವಿ ರೀ. ಆಮ್ಯಾಗ ಅಲಸಂದಿ ಇವನ್ನೆಲ್ಲ ಮಾಡೀವಿ. ಅದರಿಂದ ನಮ್ಗೆ ಅನುಕೂಲ ಆಗ್ತೈತೆ ರೀ. ನಾವು ತಂಬಿಟ್ಟು ಮಾಡ್ತೇವೆ ರೀ. ನವಣಿ ಇಂತ್ರ ತಂಬಿಟ್ಟು, ಅನ್ನ, ಒಮ್ಮೆ ನವಣಿ ಹೋಳ್ಗೆ ಎಲ್ಲ ಮಾಡ್ತೇವೆ ರೀ. ಅದರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನಮ್ಗೆ ಅದರಿಂದ ಭಾಳ ಬಂತಂದ್ರೆ ಪೇಟೆಗೆ ಹೋಯ್ತೇವೆ ರೀ. ಅದನ್ನು ಪೇಟೆಗೆ ಅದು ಲಾಭ ಬರುತ್ತೆ. ಹೆಣ್ಣಿದಿಂತ್ರ ಮುಂಚೆಲ್ಲ ಎಲ್ಲ ಅದು ಮನೆಯಲ್ಲಿ ಕೆಲಸ ಮಾಡ್ಕೊತೇವೆ ರೀ. 10-11 ಗಂಟೆ ಮಣ ಎಲ್ಲ ಮುಗಿತೈತೆ ರೀ ಮನೆಯಿಂದ. ಆಮ್ಯಾಗ ಹೊಲಕ್ಕೆ ಬಂದು ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ತೇವೆ ರೀ. ಕೃಷಿ ಜೊತೆಗೆ ಹೈನುಗಾರಿಕೆಯಲ್ಲೂ ತೊಡಗಿಸಿಕೊಂಡಿರುವ ಶಾರದಾ ಅವರು ರಾಸುಗಳಿಗೆ ಬೇಕಾದ ಹುಲ್ಲು ಮತ್ತು ಕೃಷಿಗೆ ಅವಶ್ಯಕವಾದ ಸಾವಯವ ಗೊಬ್ಬರವನ್ನು ಸ್ವತಃ ತಯಾರಿಸಿಕೊಳ್ಳುತ್ತಿರುವುದು ವಿಶೇಷ. ನಮ್ಮದು 2 ಆಕಳ 2 ಕರು ಐತ್ರಿ. ನಾವು ಮನೆಯಲ್ಲಿ ಹೈನುಗಾರಿಕೆಯಿಂದ ಸುಮಾರು ಒಂದು 5-6 ಲೀಟ್ರ್ ಹಾಲು ಬರುತ್ತೆ. ಅದರಲ್ಲಿ ಮನೆಯ ಬಳಕೆಗೆ ತಕ್ಕೊಂಡು ಆಮೇಲೆ ಉಳಿದಿದ್ದು ಡೇರೆಗೆ ಹಾಕ್ತೇವೆ ರೀ. ಒಂದು ವಾರಕ್ಕೆ 1500ರಿಂದ 2000 ಮಟ್ಟ ಆದಾಯ ಬರುತ್ತೆ. ನಮ್ಗೆ ಹಸುಗಳಿಗೆ ಬೇಕಾಗಿದ್ದನ್ನು ಹುಲ್ಲನ್ನು ನಾವೇ ತಯಾರು ಮಾಡ್ಕೊತೀವಿ. ಅದರಲ್ಲಿ ಗಿಣಿ ಹುಲ್ಲು, ನೆಪೇರಿಯನ್ನು ಹಣ್ಣೊಂದು ಅವನ್ನೆಲ್ಲ ನಾವು ಹೊಲದಲ್ಲಿ ಹಾಕೇವಿ ರೀ. ಅದನ್ನು ಕಟಾವು ಮಾಡಿಕೊಂಡು ಒಂದಿನಕ್ಕೆ ಒಂದಿಷ್ಟಂತ ಕಟಾವು ಮಾಡ್ತೇವೆ ರೀ. ಕಟಾವು ಮಾಡಿ ಅವನ್ನ ಹೋಗಿ ಹಸುಗಳಿಗೆ ಹಾಕ್ತೇವೆ ರೀ. ತೋಟದಲ್ಲಿ ಕಿತ್ತ ಕಳೆಗಳನ್ನೇ ಎರೆಹುಳು ಗೊಬ್ಬರ ತಯಾರಿಕೆಗೆ ಬಳಸುವುದಾಗಿ ಹೇಳುತ್ತಾರೆ ಶಾರದಾ ಅವರು. ನಾವು ಹೊಲದಲ್ಲಿ ಕಳೆ ತೆಗೆದಿದ್ದನ್ನು ಹುಲ್ಲನ್ನು ಎಲ್ಲಿ ಇದನ್ನು ಸುಡಂಗಿಲ್ಲ ರೀ. ಅದನ್ನಷ್ಟು ಒಂದು ಕಡೆ ಸ್ಟಾಕ್ ಮಾಡ್ತೇವೆ. ಸ್ಟಾಕ್ ಮಾಡಿ ಅದನ್ನೇ ಒಣಗಿಂದ ಎರೆಹುಳು ಗೊಬ್ಬರ ಹಾಕ್ತೇವೆ. ಆ ಗೊಬ್ಬರ ತಗೊಂಡು ಬೆಳೆಗಳಿಗೆ ಹಾಕ್ತೇವೆ. ಅದರಿಂದ ನಮಗೆ ಫಸಲು ಚೆನ್ನಾಗಿ ಬರ್ತೈತಿ. ಎರೆಹುಳು ಗೊಬ್ಬರ ಉಪಯೋಗ ಮಾಡೋದ್ರಿಂದ ಫಸಲು ಚೆನ್ನಾಗಿ ಬರ್ತೈತಿ. ತೋಟದ ಸುತ್ತ ಹಲವು ವಿಧದ ಹಣ್ಣಿನ ಮರಗಳನ್ನು ಮತ್ತು ಅರಣ್ಯ ಸಂಪತ್ತನ್ನು ಬೆಳೆಸಿದ್ದು ಇದು ದೀರ್ಘಾವಧಿಯಲ್ಲಿ ಲಾಭವನ್ನು ನೀಡುತ್ತದೆ ಎಂಬುದು ಶಾರದಾ ಅವರ ಅಭಿಮತ. ನಾವು ಹೊಲಗಳ ಬದಿಯ ಮೇಲೆ ತೇಗು, ನಿಂಬೆ ಗಿಡ, ಪೇರ್ಲ ಗಿಡ, ಚಿಕ್ಕೋ ಗಿಡ, ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆದೇವ್ರಿ. ಆಮ್ಯಾಗ ಸೂಬಾಲ್ ಗಿಡ, ತೇಗಿನ ಗಿಡ ಅವನ್ನೆಲ್ಲ ಬದುವಿನೆಲ್ಲ ಹಾಕೇವ್ರಿ. ಖಾಲಿ ಬಿಟ್ಟಿಲ್ಲ ರೀ ಬದು. ಅದರಿಂದ ನಮಗೆ ಈಗಂತೂ ಇದನ್ನು ಉಪಯೋಗ ಮಾಡ್ತೇವೆ ರೀ. ಮುಂದೆ ದೊಡ್ಡ ದೊಡ್ಡ ಮರ ಆಗಿಂದ ನಮ್ಗೆ ಒಕ್ಕಲ್ತನಕ್ಕೆ ಬಳಸ್ಕೊತೇವೆ ರೀ. ನಾವು ಕೂರ್ಗಿ, ಕುಂಟಿ ಇಂಥವು ಎಡಿ ಕುಂಟಿ ಅದಕ್ಕೆ ಉಪಯೋಗ ಆಗ್ತಾವ್ರಿ ನಮಗೆ. ಹಾಗಾಗಿ ಅವ್ನು ಚೆನ್ನಾಗಿ ಬೆಳೆಸ್ತೇವೆ ರೀ ನಾವು. ಅವು ಇದು ಬಂದಾಗ ಅವಕ್ಕೆ ರೋಗ ಬಂದಿರ್ತೈತೆ ರೀ ಎಲ್ಲಿಗೆ. ಅದು ಅವಕ್ಕೆಲ್ಲ ಬಂದಾಗ ಎಣ್ಣೆ ಹೊಡಿತೀವಿ ರೀ. ಅವಕ್ಕೆ ಎಣ್ಣೆ ಹೊಡೆದು ಗೊಬ್ಬರ ಅದು ಹಾಕ್ತೇವೆ ರೀ. ಗೊಬ್ಬರ ಅದು ಹಾಕಿ ನೀರದು ಬಿಡ್ತೇವೆ ರೀ. ಹಾಗಾಗಿ ಅವು ಚೆನ್ನಾಗಿ ಬಂದಾವೆ. ಸೌತೆಕಾಯಿ, ಮೆಣಸಿನಕಾಯಿಯಂತಹ ಹಲವು ತರಕಾರಿಗಳನ್ನು ಬೆಳೆಯುತ್ತಿರುವ ಶಾರದಾ ಅವರು ಇದು ನಿರಂತರ ಆದಾಯ ದೊರೆಯಲು ಅನುಕೂಲ ಕಲ್ಪಿಸುತ್ತದೆ ಎನ್ನುತ್ತಾರೆ. ಜೇನಿನ ಪೆಟ್ಟಿಗೆ ಸಾಕಾಣೆ ಮಾಡೇವ್ರಿ. ಜೇನು ಸಾಕಾಣೆ ರೀ. ಅದೀಗ ಆಲೆ 2 ವರ್ಷ ಆತ್ರಿ. ಅದು ಚೆನ್ನಾಗಿ ಬಂದಿತ್ತು ರೀ. ಇಲ್ಲ ರೀ, ಮಾರಾಟ ಮಾಡಿಲ್ಲ, ನಾವು ಉಪಯೋಗ ಮಾಡ್ತೇವೆ ರೀ. ಅಂದ್ರೆ ಎಲ್ಲ ಥರ ಬೆಳೆ ಆತಂದ್ರೆ ಅನುಕೂಲ ಆಕೈತೆ ರೀ ನಮಗೆ. ಅಂದ್ರೆ ಎಲ್ಲ ಶೇಂಗಾ ಆತು, ಜೋಳ, ಗೋಧಿ, ಕಡ್ಲಿ ಈ ಥರ ಎಲ್ಲ ಬೆಳೆ ಮಾಡಿಂದ ನಮ್ಗೆ ಅನುಕೂಲ ಆಕೈತೆ ರೀ. ಅದ್ರ ಸಂಬಂಧ ನಾವು ಎಲ್ಲ ಥರದ ಬೆಳೆನೂ ಮಾಡ್ತೀವಿ. ಕಾಯಿಪಲ್ಲೆನೂ ಮಾಡ್ತೇವೆ ರೀ, ಒಣ ಬೇಸಾಯನೂ ಮಾಡ್ತೀವಿ, ಎಲ್ಲ ಮಾಡ್ತೇವೆ ರೀ ನಾವು. ಕಾಯಿಪಲ್ಲೆಯಲ್ಲಿ ಮೆಣಸಿನ್ಕಾಯಿ, ಹಾಗಲಕಾಯಿ, ಅವ್ರಿಕಾಯಿದು ಮಾಡೇವಿ ರೀ. ಅದನ್ನು ಎಲ್ಲ ಪೆಡಾಲ್ ರೀತಿಯಾಗಿ ಮಾಡೇವಿ ರೀ. ಅವ್ರಿಕಾಯಿ, ಹಾಗಲಕಾಯಿ ರೀ. ಅದರಿಂದ ನಮ್ಗೆ ಅಧಿಕ ಲಾಭ ಆಗೈತೆ ರೀ. ಅದನ್ನ ಈಗ ಮಾಡಿ 2 ವರ್ಷ ಆತ್ರಿ. 2 ವರ್ಷ ಆದ್ರೆ ನಮಗೆ 1 ವರ್ಷದಂತೂ ಖರ್ಚಿಗೆ ಇದು ಆತ್ರಿ. ಈಗ ಈ 2ನೇ ವರ್ಷ ನಮಗೆ ಆದಾಯ ಬರಾಕುಂತೈತೆ ರೀ. ಅದು ಲಾಭ ಆಗೈತೆ ರೀ ನಮಗೆ. ತಮ್ಮ ತೋಟಕ್ಕೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿರುವ ಶಾರದಾ ಅವರು ಇದರಿಂದ ಶ್ರಮ, ಸಮಯ ಉಳಿತಾಯವಾಗುತ್ತದೆ ಮತ್ತು ನೀರಿನ ಸಮರ್ಪಕ ಬಳಕೆ ಸಾಧ್ಯವಾಗುತ್ತದೆ ಎನ್ನುತ್ತಾರೆ. ಡ್ರಿಪ್ ಹಾಕೇವ್ರಿ. ಡ್ರಿಪ್ ನೀರಿನ ಇದು ಆಗಂಗಿಲ್ಲ ರೀ. ಅದಕ್ಕೆ ಹಿಂಗೆ 15-20 ನೀರು ಬಿಡ್ತೇವೆ ರೀ. ಹಾಗಾಗಿ ನಮಗೆ ಮತ್ತೆ ಬೇರೆ ಬೆಳೆ ನೀರಿಗೆ ನೀರು ಹಸಾಕು ಅನುಕೂಲ ಆಗೈತೆ ರೀ. ಅದರಿಂದ ನಮಗೆ ಭಾಳ ಅನುಕೂಲ ಆಗೈತೆ.
ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮಾರ್ಗದರ್ಶನದಲ್ಲಿ ಎಳ್ಳಿನ ಬೀಜೋತ್ಪಾದನೆಯಲ್ಲಿ ತೊಡಗಿರುವ ಶಾರದಾ ಅವರು ಗುಣಮಟ್ಟದ ಬೀಜೋತ್ಪಾದನೆ ಮಾಡುತ್ತಿದ್ದು ಇದರಿಂದ ಹೆಚ್ಚುವರಿ ಆದಾಯ ದೊರೆಯುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ಕೃಷಿ ಚಟುವಟಿಕೆಗಳಲ್ಲಿ ಮಹಿಳೆಯರು ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಅಧಿಕ ಲಾಭದ ಜೊತೆಗೆ ಆರೋಗ್ಯ ಮತ್ತು ನೆಮ್ಮದಿಯೂ ದೊರೆಯುತ್ತದೆ ಎಂಬುದನ್ನು ಶಾರದಾ ಅವರು ಸಾಬೀತುಪಡಿಸಿದ್ದಾರೆ. ನಾವು ಹೊಲದಲ್ಲಿ ಬಂದು ಕೆಲಸ ಮಾಡೋದ್ರಿಂದ ಗಂಡು ಮಕ್ಕಳಿಗೆ ಅನುಕೂಲ ಆಕೈತ್ರಿ. ಇಬ್ರು ಕೂಡ ಮಾಡಿದ ಆದಾಯನೂ ಹೆಚ್ಚು ಬರ್ತೈತ್ರಿ. ಮನ್ಯಾಗ ಕುಂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಹೊಲಕ್ಕೆ ಬಂದು ದುಡಿತೇವ್ರಿ ನಾವು. ನೆಮ್ಮದಿ ಐತ್ರಿ ನಮಗೆ. ಇಬ್ರು ಕೂಡ ಸಮಾನಾಗಿ ದುಡಿತೇವಲ್ರಿ. ಇದು ಸಮಾನಾಗೆ ಎಲ್ಲ ಕೆಲಸ ಮಾಡೋಕೆ ಅನುಕೂಲ ಆಕೈತ್ರಿ. ಅಂದ್ರೆ ಇವು ಬೇರೆದ ಆಳುಗಳು ಕರ್ಕೊಂಡು ಮಾಡೋಕ್ಕಿಂತ ನಾವೇ ಮಾಡಿದ್ದೀವಿ ಅಂದ್ರೆ ನಮ್ಗೆ ಅದು ಉಳಿತಾಯ ಆಕೈತ್ರಿ. ಅದು ಉಳಿತಾಯ ಆಕೈತಿ. ಹಂಗಾಗಿ ನಾವೇ ಮಾಡ್ತೇವ್ರಿ ನಮ್ಮ ಕೆಲಸ. ಆದ್ರೆ ಭಾಳ ಏನಾರ ಕೆಲಸ ಭಾಳ ಇತ್ತಂದ್ರೆ ಆಳುಗಳು ಕರ್ಕೊಂಬಂದು ಮಾಡ್ತೇವ್ರಿ. ಇಲ್ಲ ಅಂದ್ರೆ ನಮ್ಮ ಮನ್ಯಾಗ 4-5 ಮಂದಿ ಇದೇವ್ರಿ. 3 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಮಕ್ಳು ಅಷ್ಟರು ಕೂಡ ಒಟ್ಟಾಗಿ ಬಂದು ಕೆಲಸ ಮಾಡಿ ಸಂಜೆ ಮುಂದೆ 6 ಗಂಟೆ ಮಟ್ಟ ಹೊಲದಲ್ಲೇ ಕೆಲಸ ಮಾಡ್ತೇವ್ರಿ ನಾವು. ಈ ಹೊಲದಿಂತ್ರ ಭಾಳ ಸಂತೋಷ ಇದೇವ್ರಿ.